ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳ ವರದಿ ಹಿನ್ನೆಲೆ ಇಂದು ರಾಹುಲ್ ಮತ್ತು ಸೋನಿಯಾ ರನ್ನ ಮಾಯಾವತಿ ಭೇಟಿ ಮಾಡಲಿದ್ದಾರೆ. ರಾಹುಲ್ ಸೋನಿಯಾ ಭೇಟಿ ಮಾಡಿ ಮಾಯಾವತಿ ಚರ್ಚಿಸಲಿದ್ದಾರೆ. ಅಧಿಕಾರದಿಂದ ಬಿಜೆಪಿಯನ್ನ ದೂರವಿಡಲು ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಿದೆ. ಇದಕ್ಕಾಗಿ ಪಿಎಂ ಹುದ್ದೆ ಬಿಟ್ಟುಕೊಡಲು ರಾಹುಲ್ ಕೂಡ ಮುಂದಾಗಿದ್ದಾರೆ. ಪಿಎಂ ಹುದ್ದೆ ಮುಂದಿಟ್ಟುಕೊಂಡು ಬಿಎಸ್ಪಿ ಮುಖ್ಯಸ್ಥೆ ಫೀಲ್ಡ್ಗಿಳಿದಿದ್ದಾರೆ. ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದ್ರೆ ಪಿಎಂ ಗದ್ದುಗೆಗಾಗಿ ಚಂದ್ರಬಾಬು ನಾಯ್ಡು ಜೊತೆ ಪೈಪೋಟಿ ಶುರುವಾಗುವಂತ ಸಾಧ್ಯತೆ ಇದೆ. ಚಂದ್ರಬಾಬು ನಾಯ್ಡು ಜೊತೆ ಮಮತಾ ಮತ್ತು ಮಾಯಾವತಿ ಪೈಪೋಟಿಗಿಳಿಯುವಂತ ಸಾಧ್ಯತೆ ಇದೆ. ಮಹಾಗಠಬಂಧನದಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದರಿರುವಂತದನ್ನ ನೋಡಬಹುದಾಗಿದೆ. ಸಮೀಕ್ಷಾ ವರದಿಗಳು ಬಂದಿರೋ ಹಿನ್ನೆಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಎಲ್ಲಾ ಸಮೀಕ್ಷೆಗಳು ಕೂಡ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವಂಥದ್ದು ಖಚಿತ ಅನ್ನುವಂಥದ್ದನ್ನ ಹೇಳ್ತಿರುವಂಥದ್ದು. ಹಾಗಾಗಿ ಇದು ಸ್ವಲ್ಪ ರಾಹುಲ್ ಗಾಂಧಿಗೆ ತಲೆಬಿಸಿ ಮಾಡಿದೆ ಅಂತಲೇ ಹೇಳಬಹುದಾಗಿದೆ. ಮಹಾಗಠಬಂಧನ್ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇತ್ತು. ದೇಶಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸೊ ಈ ಬಾರಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಆದರೆ ಸಮೀಕ್ಷಾ ವರದಿಗಳು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವಂಥದ್ದು ಖಚಿತ ಅನ್ನುವಂಥ ವರದಿಯನ್ನ ನೀಡಿವೆ.